ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಬಿಜಾಪುರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಅಭಿಷೇಕ ಪೂಜಾರಾಧನೆಯ ಮಹೋತ್ಸವದ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ. ನೆರವೇರಿಸಲಾಯಿತು ಬಿಜಾಪುರದಲ್ಲಿ. ಕಳೆದ ಶನಿವಾರ ನೋಡ್ತಾ ಇದ್ದಂತಹ ಕಾರ್ಯಕ್ರಮನ ಇವತ್ತು ಕೂಡ ನಾವು ಮುಂದುವರಿಸಲಿದ್ದೇವೆ. ಇನ್ನು ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಶ್ರೀ ಅಯ್ಯಪ್ಪ ಸ್ವಾಮಿಯ ಅವತಾರದ ಕಥಾಶ್ರವಣವನ್ನ ಮಾಡ್ತಾ ಇದ್ರು. ಬನ್ನಿ ಹಾಗಿದ್ರೆ ಆ ಎಲ್ಲಾ ದೃಶ್ಯಗಳನ್ನ ಮತ್ತೆ ಮುಂದುವರಿಸೋಣ. ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತೆರಳೋಣ ಬಿಜಾಪುರಕ್ಕೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಒಂದು ಬಾಣವನ್ನು ಬಿಡ್ತಾನೆ. ಶಬರಿಮಲೆಯಲ್ಲಿ ಆ ಒಂದು ಶಬರಿಮಲೆ ಎಂಬತಕ್ಕಂಥ ಪುಟ್ಟ ಗ್ರಾಮದಲ್ಲಿ ಆ ಬಾಣ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಆಗ ಅಯ್ಯಪ್ಪನ ಸೇವೆ, ಅಯ್ಯಪ್ಪನ ಮಂದಿರವನ್ನ ಪಂದಳ ರಾಜ ಅಲ್ಲಿ ಕಟ್ಟಿಸ್ತಾನೆ. ಆದರೂ ಸಹಿತ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮುಂಭಾಗದಲ್ಲಿ ರಾಜ ದಂಪತಿಗಳಿಬ್ಬರು ಸಹಿತ ನಿಂತು ಕಣ್ಣೀರಿಡ್ತಾರೆ. ಮಕ್ಕಳೇ ಇಲ್ಲದಂತಹ ಮನೆ, ಸಂತಾನ ಇಲ್ಲದಂತಹ ಮನೆ, ಸಂತಾನ ಇಲ್ಲದಂತಹ ಮನೆಗೆ ಮುದ್ದು ಕಂದಮ್ಮನಾಗಿ ನೀನು ಆಗಮಿಸಿ ನನ್ನ ಮನೆಯ, ನನ್ನ ಆಸ್ಥಾನದ, ನನ್ನ ರಾಜ್ಯದ ಒಂದು ಬೆಳಕಾಗಿದ್ದು ನನ್ನ ರಾಜ್ಯದಲ್ಲೂ ಒಂದು ಬೆಳಕನ್ನು ಕೊಟ್ಟಿದ್ಯಾ ನೀನಿವತ್ತು ಅರಣ್ಯವನ್ನು ಸೇರಿಕೊಂಡ್ರೆ ನಮ್ಮ ಗತಿ ಏನು ಭಗವಂತ ಅಂತ ಹೇಳ್ತಾನೆ. ಆಗ ಹರಿಹರ ಪುತ್ರ ಅಯ್ಯಪ್ಪ ಒಂದು ಮಾತು ಹೇಳ್ತಾನೆ ರಾಜನಿಗೆ, ನೀನು ನನಗಾಗಿ ನನ್ನ ಪಟ್ಟಾಭಿಷೇಕಕ್ಕಾಗಿ ಮಾಡಿಸಿರ್ತಕ್ಕಂತಹ ಒಡವೆಗಳನ್ನ ಹಾಗೂ ವರ್ಷಕ್ಕೊಂದಾವರ್ತಿ ನಾನು ಕಾಣುವಂತಹ ಒಂದು ಜ್ಯೋತಿಯ ಸ್ವರೂಪವನ್ನ, ನಕ್ಷತ್ರವನ್ನ, ಹಾಗೆ ಆ ಒಂದು ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಹರಿಹರ ಪುತ್ರ ಅಯ್ಯಪ್ಪನಾಗಿ ನಾನು ನಿನಗೆ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನವನ್ನು ಕೊಡ್ತೀನಿ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಮೊದಲೊಂದು ಬೆಳ್ಳಿಯ ನಕ್ಷತ್ರವಾಗಿ, ಒಂದು ನಕ್ಷತ್ರಾಕಾರವಾಗಿ ನಾನು ಮಿನುಗುವಂತ ರೀತಿಯನ್ನು ಕಂಡು, ನಂತರ ಗರ್ಭಗುಡಿಯಲ್ಲಿ ನೀನು ಮಾಡಿಸಿಕೊಟ್ಟಿರ್ತಕ್ಕಂತಹ ಒಡವೆಗಳಿಂದ ನನ್ನ ಅಲಂಕಾರ ಆಗಿ, ಅಲಂಕಾರದಿಂದ ಹರಿಹರ ಪುತ್ರ ಅಯ್ಯಪ್ಪನೆಂದೇ ಪ್ರಸಿದ್ಧಿಯಾಗಿ ಬರ್ತಕ್ಕಂತಹ ಭಕ್ತ ಸಾಗರಕ್ಕೆಲ್ಲರಿಗೂ ಸಹಿತ ನಾನು ದರ್ಶನವನ್ನು ಕೊಡ್ತೀನಿ. ಇದು ಪ್ರತಿ ಸಂಕ್ರಮಣದಂದು ನಡೆಯುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಪವಾಡವೇ ಸರಿ. ಇವತ್ತಿನ ದಿವಸ ಯಾರು ದರ್ಶನ ಮಾಡ್ತಾರೋ ಆ ದರ್ಶನ ಮಾಡತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿಮ್ಮ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗತ್ತೆ ಅಂತ ಹೇಳಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅಂದು ಮಾತು ಕೊಟ್ಟಿದ್ದರಿಂದಲೇ ಇಂದಿನವರೆಗೂ ನಿರಂತರವಾಗಿ ಪಂದಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಾಡಿ, ಪಂದಳದ ಆಸ್ಥಾನದಲ್ಲಿರ್ತಕ್ಕಂಥ ರಾಜನ ವಂಶಸ್ಥರು ಇವತ್ತಿಗೂ ಸಹಿತ ಆ ರಾಜನ ವಂಶಸ್ಥರಿದ್ದಾರೆ. ಆ ರಾಜನ ವಂಶಸ್ಥರಿದ್ದಾರೆ. ರಾಜ ಅಂದು ಮಾಡಿಕೊಟ್ಟಿರ್ತಕ್ಕಂತಹ ಒಡವೆಗಳು ಇವತ್ತಿಗೂ ಸಹಿತ ಶಬರಿಮಲೆಯ ಬರುತ್ತೆ. ಪ್ರತಿ ವರ್ಷಕ್ಕೊಂದಾವರ್ತಿ ಮಕರ ಸಂಕ್ರಾಂತಿ ಎಂದು ವಿಶೇಷವಾಗಿ ಆ ಒಡವೆಗಳನ್ನ ತಂದು ಅಯ್ಯಪ್ಪನಿಗೆ ಅಲಂಕಾರವನ್ನು ಮಾಡುವಂತಹ ಪದ್ಧತಿ ಇವತ್ತಿಗೂ ಇದೆ. ಹಾಗೆ ಅಲ್ಲಿ ಪಂದಳದಲ್ಲಿ ವಿಶೇಷವಾಗಿರ್ತಕ್ಕಂತಹ ಎರಿಮೆಲೆ ಎಂಬತಕ್ಕಂಥದ್ದು, ಎರಿಮೆಲೆಯಿಂದ 48 ಮೈಲಿ ಹಿಂದೆ ಶಬರಿಮಲೆ ಯಾತ್ರೆ ಮಾಡೋದು ಬಹಳ ಕಠಿಣವಾಗಿತ್ತು. ಇವತ್ತು ಶಬರಿಮಲೆ ಯಾತ್ರೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಬೆಂಗಳೂರಿಗೆ ಹೋಗಿ ಬಂದಷ್ಟು ಆಗೋಗ್ತಾ ಇದೆ. ಆದ್ರೆ ಅದಲ್ಲ. ಶಬರಿಮಲೆ ಯಾತ್ರಾರ್ಥಿಗಳು ಮಾಲೆಯನ್ನು ಧರಿಸಿ 48 ದಿನಗಳ ಕಾಲ ಶ್ರದ್ಧಾಭಕ್ತಿಯಾಗಿ ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಆಗಬೇಕು. ಶುಭ ಸಂಧ್ಯಾಕಾಲದಲ್ಲಿ ಸ್ನಾನ ಆಗಬೇಕು. ಮಾಲೆ ಹಾಕಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗಳು ಸದಾಕಾಲ ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಸ್ವಾಮಿ ಎಂಬತಕ್ಕಂತಹ ಪದದಲ್ಲಿರಬೇಕು. ಸಾಧ್ಯವಾದಷ್ಟು ಶುದ್ಧಿಯಿಂದ, ಶ್ರದ್ಧೆಯಿಂದ, ಮಡಿಯಿಂದ ಆಹಾರವನ್ನ ಸ್ವೀಕರಿಸಬೇಕು. ಆಹಾರ ಊಟ ಮಾಡುವಾಗ ಒಂದು ಕೇಶರಾಶಿ ಅನ್ನದಲ್ಲೋ ನೀವು ತಿನ್ನುವಂತಹ ಪದಾರ್ಥದಲ್ಲೂ ಸಿಕ್ಕಿದ್ರೆ ಆ ದಿನ ಸಂಪೂರ್ಣವಾಗಿ ನೀವು ಊಟ ಮಾಡುವಂತಿಲ್ಲ. ಯಾಕೆಂದ್ರೆ ಆ ಕೇಶರಾಶಿ ಸಾಮಾನ್ಯಕ್ಕೆ ನಿಮಗೆ ಸಿಗುವಂತದ್ದಿಲ್ಲ. ಸಿಕ್ತು ಅಂದ್ರೆ ಬಹುಶಃ ಅವತ್ತಿನ ದಿವಸ ಏನಾದ್ರು ದೋಷಗಳಿದೆ ಅಂತ. ಇನ್ನು ಹೆಣ್ಣು ಮಕ್ಕಳಲ್ಲಿ ಸಾಧ್ಯವಾದಷ್ಟು ಋತು ಆಗ್ತಕ್ಕಂಥದ್ದು, ಪ್ರತಿ ಮಾಸದಲ್ಲಾಗುವಂತಹ ನಿಮ್ಮ ಋತು ಸಂದರ್ಭದಲ್ಲಿ ಅಪ್ಪಿತಪ್ಪಿ ಸಹಿತ ಆ ಸನ್ನಿವೇಶದಲ್ಲಿ ಹರಿಹರ ಪುತ್ರ ಅಯ್ಯಪ್ಪರ ಸ್ವಾಮಿಯ ಮುಟ್ಟೋದಾಗ್ಲಿ, ಅವ್ರನ್ನ ನೋಡೋದಾಗ್ಲಿ, ಅವರು ನಿಮ್ಮನ್ನ ದರ್ಶನ ಮಾಡತಕ್ಕಂಥದ್ದಾಗ್ಲಿ ಮಾಡಿದ್ರು ಸಹಿತ ಆಗಿಂದಾಗ್ಲೇ ಮತ್ತೊಂದು ಸ್ನಾನ ಆಗಬೇಕು. ಹೀಗೆ ಶಾಸ್ತ್ರಗಳ ನಿಯಮ ಸಾಕಷ್ಟು ಇದೆ. ಹಾಗೆ 2-3 ಸತಿ ಊಟ ಮಾಡುವಂಗಿಲ್ಲ. ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಅದರಲ್ಲೂ ಮಧ್ಯಾಹ್ನ ಒಂದು ಊಟ, ಬೆಳಗ್ಗೆ ಮತ್ತೆ ರಾತ್ರಿ ಫಲಹಾರ ಅಂತ ಹೇಳಿದೆ. ಹಾಗೆ ಅಯ್ಯಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಎರಿಮೆಲೆಗೆ ಬಂದು, ಎರಿಮೆಲೆಯಲ್ಲಿರ್ತಕ್ಕಂಥ ಧರ್ಮಶಾಸ್ತಾನ ವಿಶೇಷವಾಗಿರ್ತಕ್ಕಂಥ ಆಲಯದಲ್ಲಿ, ಅಲ್ಲಿ ಎರಿಮೆಲೆಯಿಂದ ದಟ್ಟವಾದಂತಹ ಅರಣ್ಯವಾದ್ರಿಂದ ಆ ಅರಣ್ಯದಲ್ಲಿ ನಾವು ಪರಿಕ್ರಮಿಸಬೇಕಾದ್ರೆ, ಕಾಡಲ್ಲಿ ನಡಿಬೇಕಾದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಡು ಮನುಷ್ಯರುಗಳ ವೇಷವನ್ನು ಧರಿಸುವಂತಹದ್ದು, ವೇಟ ತುಳಿ ಆಡುವಂತಹದ್ದಿದೆ. ಪಂಪಾ ತನಕ ನಡೆದು ಒಂದು ಪಂಪಾಯಿಂದ ಅಲ್ಲಿಂದ ಮುಂದಕ್ಕೆ ಪರಿಕ್ರಮಿಸ್ತಕ್ಕಂಥದ್ದು. ಪಂಪಾಯಿಂದ ಬರೀ 8-9 ಕಿಲೋಮೀಟರ್ ಮಾತ್ರ ಆ ದಟ್ಟವಾದಂತಹ ಅರಣ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಬಂಡ ಧೈರ್ಯ. ನಾವು ಯಾವ್ದ್ರಲ್ಲಿ ಕಡಿಮೆ ಇದ್ದೀವಿ? ಮನೆಯಲ್ಲಿ ರೊಟ್ಟಿ ಬಡಿಯೋಕ್ಕೂ ಸರಿಯೇ, ನಾವು ಕಚ್ಚೆ ಕಡ್ಡಿ ನಿಂತ್ಕೊಂಡ್ರೆ ಎದುರುಗಡೆ ಇರ್ತಕ್ಕಂಥ ಎದುರಾಳಿಗಳನ್ನ ಮಲಗಿಸಕ್ಕೂ ಸರಿಯೇ, ಫ್ಲೈಟ್ ಹತ್ತಕ್ಕೂ ಸರಿಯೇ, ರೈಲ್ ಓಡಿಸಕ್ಕೂ ಸರಿಯೇ, ವಿಧಾನಸೌಧದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡ್ಲಿಕ್ಕೂ ಸರಿಯೇ. ಆದರೆ ಧರ್ಮಶಾಸ್ತ್ರದಲ್ಲಿ ಮಾತ್ರ
ಒಂದಿಷ್ಟು ಆಚಾರ ವಿಚಾರ ಬೇಕು. ಹಾಗಾಗಿ ಯಾರೂ ಸಹಿತ ಉದ್ದಿಟ್ಟತನವಾದಂತಹ ಮನಸ್ಥಿತಿಯಿಂದ ಶಬರಿಮಲೆಯತ್ತ ಪ್ರಯಾಣ ಬೆಳೆಸುವಂತಹದ್ದನ್ನ ವಯಸ್ಸಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡೋದು ಸಮಂಜಸ ಅಲ್ಲ. ಅದಕ್ಕೆ ಅಂತ ನಿಮಗೆ ಸಮಯ ಇದೆ. ಹೆಣ್ಣು ಮಕ್ಕಳಿಗೆ ಸಾಧ್ಯವಾದಷ್ಟು 11 ವರ್ಷದ ಒಳಗೆ, ಅಂದ್ರೆ ನಿಮ್ಮ ಮುಟ್ಟಿನ ದಿನಗಳು ಆ ಮೊದಲನೇ ಕ್ರಿಯೆಗಳು ಏನಿರುತ್ತೆ ಅದಾಗುವುದರೊಳಗಾಗಿ 11 ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ನೀವು ಶಬರಿಮಲೆ ಯಾತ್ರೆ ಮಾಡಬಹುದು. ಅದಾದ ನಂತರ ಸುಮಾರು 50 ವರ್ಷ 55 ವರ್ಷ ದಾಟಿದ ನಂತರ ನಿಮ್ಮ ಮುಟ್ಟಿನ ದಿನಾಂಕ ನಿಂತ ಮೇಲೆ ನೀವು ಶಬರಿಮಲೆ ಯಾತ್ರೆ ಮಾಡಬಹುದು. ಯಾಕೆಂದ್ರೆ ದಟ್ಟವಾದಂತಹ ಅರಣ್ಯ, ಅಲ್ಲಿ ಸಾಕಷ್ಟು ಜನ ಅಯ್ಯಪ್ಪನ ಭಕ್ತರು ಹೋಗುವಂತ ಕಾಲ. ಏನೇ ಆದರೂ ಸಹಿತ ಒಂದಿಷ್ಟು ಮನಸ್ಸೋತು ಅವರ ವ್ರತಭಂಗ ಮಾಡಿ ಅಥವಾ ನೀವೇನಾದ್ರೂ ಒಂದಿಷ್ಟು ಕರ್ಮಬಲಕ್ಕೆ ಸಿಕ್ಕೊಂಡು ಇನ್ನಷ್ಟು ಸಮಸ್ಯೆ ನೋಡೋದಕ್ಕಿನ್ನ ಯಾವುದು ಏನು ಹೇಗೆ ನಡ್ಕೊಂಡು ಬಂದಿದ್ಯೋ ಆ ಪದ್ಧತಿ ಅನುಷ್ಠಾನ, ಪೂಜಾ ಪದ್ಧತಿ ಅನುಷ್ಠಾನಗಳನ್ನ ಹಾಗೇ ನಡೆಸ್ಕೊಂಡು ಹೋಗ್ಬೇಕೆ ವಿನಃ ನನಗೆ ಶಕ್ತಿ ಇದೆ ಅಂತ ಹೇಳಿ ಆ ರೂಟಲ್ಲಿ ನಾನು ನಡೀತೀನಿ ಅಂತ ಹೋಗುವಂಥದ್ದು ಸಮಂಜಸ ಅಲ್ಲ. ಅದೀಗಾಗಲೇ ನಿಂತಾಯ್ತು. ಅದರಿಂದ ದರ್ಶನಕ್ಕೆ ಬರುವ ಭಕ್ತರು ಸಾಕಷ್ಟು ಆಯ್ತು. ಹಾಗೆ ಈ ಒಂದು ಕತೆ, ಈ ಅನುಷ್ಠಾನ ಕೇಳಿದಂತಹ ನಿಮ್ಮೆಲ್ಲರಿಗೂ ಸಹಿತ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗ್ಲಿ. ಮತ್ತೊಮ್ಮೆ ಸ್ವಾಮಿಯೇ. ನಾನು ಬೆಂಗಳೂರಲ್ಲಿ ಹೇಳ್ತಾ ಇರ್ತೇನೆ, ಉತ್ತರ ಕರ್ನಾಟಕ ಕಡೆ ಏನಾದ್ರು ಕಾರ್ಯಕ್ರಮ ಆದ್ರೆ ಅಲ್ಲಿ ಬಾರಿಸೋ ಚಪ್ಪಾಳೆ, ಕೂಗುವ ಧ್ವನಿ ನಮ್ಮ ಬೆಂಗಳೂರು ಕೇಳಿಸುತ್ತೆ ಅಂತ. ನಮ್ಮ ವಿಜಯಪುರಕ್ಕೆ ಕೇಳಿಸ್ತಾ ಇಲ್ಲ ಇಲ್ಲಿ. ಬಹುಶಃ ವಿಜಯಪುರದವರೆಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ರ ನಮ್ಮ ಬೆಂಗಳೂರಿನಲ್ಲಿ ನಿಮಗಿನ್ನ ಜಾಸ್ತಿ ಜೋರಾಗಿ ಕಿರಿಸ್ತಾರೆ. ಸ್ವಾಮಿಯೇ. ರೊಟ್ಟಿ ಬಾರಿಸೋ ಕೈ ಅಲ್ಲ ಇದು ಸೌಂಡು. ಇಲ್ಲಿ ಬಂದಾಗ್ಲಿಂದ ಅನ್ಕೊಂಡೆ ಇನ್ನೂ ಯಾರು ಒಂದು ರೊಟ್ಟಿ ಕೊಡ್ಲಿಲ್ಲ ಅಂತ. ಅಟ್ಲೀಸ್ಟ್ ಆ ರೊಟ್ಟಿ ಬಡಿಯೋ ಕೈ ಆದ್ರೂ ಶಬ್ದ ಮಾಡ್ಲಿ. ರೊಟ್ಟಿ ತಿಂದಷ್ಟೇ ಸಮಾಧಾನ ಆಗುತ್ತೆ. ಸ್ವಾಮಿಯೇ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ದೇಹದಲ್ಲಿರ್ತಕ್ಕಂಥ ಶಕ್ತಿನೆಲ್ಲ ಕರಗಿಸ್ಕೊಂಡು ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಈ ತರಹ ಅಯ್ಯಪ್ಪನ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಅಚ್ಚುಕಟ್ಟಾಗಿ ಅಯ್ಯಪ್ಪನ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೆ ಇವತ್ತು ಅದೃಷ್ಟ ಮಾಡಿದ್ದೀರಿ ನೀವೆಲ್ಲ. ನೀವು ನಿಮ್ಮ ಊರಿನಲ್ಲೇ ಕೂತು ಈ ಆಸ್ಥಾನದಲ್ಲಿ ನಡೀತಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನ ದರ್ಶನ ಮಾಡುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಅದಕ್ಕಾಗಿ ತಾವೆಲ್ಲ ಒಂದು ಪುಟ್ಟ ಸಂಕಲ್ಪವನ್ನು ಮಾಡೋಣ. ಅಯ್ಯಪ್ಪ, ಜೀವನದಲ್ಲಿ ನಮ್ಮನ್ನೂ ಒಂದ್ಸತಿ ಶಬರಿಮಲೆ ಕರ್ಕೋ. ಆದರೆ ನಮ್ಮ ಸಮಯ ಯಾವಾಗಿದೆಯೋ ಅವಾಗ ಕರ್ಕೋ. ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ಯಾತ್ರೆ ಹೊರಡ್ತೀನಿ ಅಂದ್ರೆ ಆಗೋದಿಲ್ಲ. ನಿಮ್ಮ ಹಣೆಯಲ್ಲಿ ಯಾತ್ರೆ ಹೊರಡುವಂತಹದ್ದು ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಆಗಷ್ಟೇ ನೀವು ಶಬರಿಮಲೆ ಯಾತ್ರೆ. ಆದರೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತರು ಅಯ್ಯಪ್ಪನ ಶಬರಿಮಲೆ ಮಾಲೆ ಹಾಕೊಂಡು ಮರ್ತಕ್ಕಂಥ ಮಾಲಾಧಾರಿಗಳು ಸ್ವಾಮಿಗಳು ಹೇಳ್ತಾರೆ, ಅಯ್ಯಪ್ಪನ ಮಲೆ ಹೀಗಿದೆ, ಅಯ್ಯಪ್ಪನ ಅಭಿಷೇಕ ಹೀಗಾಗುತ್ತೆ, ಅಯ್ಯಪ್ಪನಿಗೆ ಅಭಿಷೇಕ ನಡೆಯುವಂತಹ ದೃಶ್ಯಗಳನ್ನು ನೋಡಿದ್ರೆ ಆನಂದ ಆಗುತ್ತೆ ಎಲ್ಲ ಹೇಳ್ತಾರೆ. ಆದರೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕಾಗಲ್ಲ. ಅದು ನೀವು ನೋಡ್ಲಿ ಅಂತಲೇ ಇವತ್ತು ಇಲ್ಲಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ತಾವೆಲ್ಲ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ, ಎಡಗೈ ಮೇಲೆ ಬಲಗೈ. ಮೊದಲು 11 ಬಾರಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಯೇ 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 ನಮಃ. ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ನಾವು ನೋಡ್ತಾ ಇರೋದು ಬಿಜಾಪುರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾದಂತಹ ಹರಿಹರ ಪುತ್ರ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಶೇಷ ಅಭಿಷೇಕ ಪೂಜಾರಾಧನೆಯ ದೃಶ್ಯಗಳನ್ನ. ಇಲ್ಲಿ ಸ್ವಾಮಿಗೆ ಹೇಗೆ ಅಭಿಷೇಕವನ್ನ ನೆರವೇರಿಸಲಾಯಿತು ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ಅಂತ ನೋಡೋಣ ಈಗ. ವಿಜಯಪುರದ ನಿಮ್ಮ ಊರಿನ ಗುರುಸ್ವಾಮಿಗಳಾಗಿ ಶಬರಿಮಲೆಗೆ ಸಾಕಷ್ಟು ಜನ ಭಕ್ತರನ್ನ ಕರ್ಕೊಂಡು ಹೋಗ್ತಿರ್ತಕ್ಕಂತಹ ನಿಮ್ಮೂರಿನ ವಾಸು ಗುರುಸ್ವಾಮಿಯವರಿಗೂ ಸಹಿತ ಹಾಗೂ ಅವರೊಂದಿಗೆ ಇರ್ತಕ್ಕಂಥ ಅವರ ಶಿಷ್ಯ ಬಳಗಕ್ಕೆ ಹಾಗೆ ಈ ವಿಜಯಪುರಕ್ಕೆ 2ನೇ ಬಾರಿ ನಾನು ಅಯ್ಯಪ್ಪನ ಪೂಜೆಗೆ ಬರ್ತಾ ಇದ್ದೇನೆ. ಹಿಂದೊಮ್ಮೆ ಆನೆ ಅಂಬಾರಿ ಉತ್ಸವ, ಆನೆ ಮೇಲೆ ಒಂದು ಮಂಟಪಕ್ಕೆ ನಾವು ಬಂದ್ವಿ. ಆದರೆ ಇವತ್ತು ಆನೆ ಇಲ್ಲ, ಒಂದು ಸಾರೋಟದೇ ಬಂದ್ವಿ. ಆದರೆ ಆನೆಯಂತ ಮನಸ್ಸು ವಾಸು ಗುರುಸ್ವಾಮಿಯವ್ರದ್ದು. ಈ ಸೃತಿ ಈ ಭಾಗದಲ್ಲಿ ಮಾಡಲೇಬೇಕು ಕಾರ್ಯಕ್ರಮ.
ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಸೇವೆ ಆಗಲೇಬೇಕು. ನೀವು ನಮ್ಮ ವಿಜಯಪುರಕ್ಕೆ ಬರಲೇಬೇಕು. ಸತತವಾಗಿ ಒಂದು 5ರಿಂದ 6 ಸತಿ ನಮ್ಮ ಆಶ್ರಮಕ್ಕೆ ಬಂದು ಹೋಗಿದ್ದಾರೆ. ಮೊನ್ನೆಯಷ್ಟೇ ಕಾರ್ಯಕ್ರಮಕ್ಕೆ ಇವರು ಕಡೆಯದಾಗಿ ಇನ್ನೊಮ್ಮೆ ಕರೆಯಕ್ಕೆ ಬಂದಾಗ ನಾವು ಟಿವಿಯಲ್ಲಿ ಹೇಳ್ಬಿಟ್ಟಿವಿ, ಜಿ ಕನ್ನಡದಲ್ಲಿ ಹೇಳ್ಬಿಟ್ವಿ, ಬೆಳಗ್ಗೆ ನಮ್ಮ ಕಾರ್ಯಕ್ರಮ ನೋಡ್ತೀರಾ ನೀವು? ಮಹರ್ಷಿವಾಣಿ ನೋಡೋರು ಮಾತ್ರ ಕೈ ಎತ್ತಿ. ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ. ಸುಮ್ಮನೆ ನೋಡ್ದಿರೋರು ಕೈ ಎತ್ತಿದ್ರೆ ರಾತ್ರಿ ಕನ್ಸಲ್ ಬರ್ತೇನೆ ನಾನು. ನೋಡೋರಿಗೆ ಇವಾಗ ತಕ್ಷಣಕ್ಕೆ ಬರೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿತ್ತು ನಾನು ಇಲ್ಲಿ ಬರ್ತೀನಿ ಅಂತ ಮೊದಲೇ ಹೇಳಿದ್ದೆ ನಾನು. ಆದರೆ ಇತ್ತೀಚೆಗೆ ಒಂದಷ್ಟು ಅವಘಡಗಳಾಗಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಒಂದಷ್ಟು ಅನಾಹುತಗಳನ್ನ, ಒಂದಷ್ಟು ಜನ ಪ್ರಾಣ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಇಂತಹ ಪರಿಸ್ಥಿತಿನಲ್ಲಿ ಒಂದು ಸಭೆ ಸಮಾರಂಭ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಇಷ್ಟು ಜನಗಳ ಮನಸ್ಸು ಒಂದಾಗಿರಬಹುದು, ನಿಮ್ಮೆಲ್ಲರ ಮನಸ್ಸು ಸಹಿತ ದೇವರ ಸಾನ್ನಿಧ್ಯದಲ್ಲಿದ್ದು ದೇವರನ್ನ ನೋಡಬೇಕು ಅನ್ನೋ ಆಸೆಯಲ್ಲಿ ಇರಬಹುದು. ಇದರಲ್ಲಿ ಯಾರನ್ನ ಒಬ್ಬ ನೀಚ, ಒಬ್ಬ ರಾಕ್ಷಸ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಇವತ್ತು ನಮ್ಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗೂ ಹಾಗೂ ಧೈರ್ಯ ಮಾಡಿರ್ತಕ್ಕಂಥ ವಾಸುಸ್ವಾಮಿಗೂ, ಬೆಂಗಳೂರಿನಿಂದ ಬಂದಿದ್ದೀವಲ್ಲ, ನಮಗೂ ತಪ್ಪಿದ್ದಲ್ಲ ಗ್ರಾಚಾರ. ಅದಕ್ಕೆ ಬೆಳಗ್ಗೆ ಬಂದ ತಕ್ಷಣ ನಾನೇನ್ ಮಾಡಿದೆ ಗೊತ್ತೇನು? ಬಂದ ತಕ್ಷಣ ನಿಮ್ಮೂರಲ್ಲಿರ್ತಕ್ಕಂಥ ವಿಶೇಷ ಗೋಲ್ ಗುಂಬಸ್ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಅದೆಲ್ಲ ಸುತ್ತಾಡ್ಕೊಂಡು ಬಂದೆ. ಯಾಕೆಂದ್ರೆ ಊರಿಗೆ ಬಂದ್ಮೇಲೆ ಊರಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಅಂತಹ ಒಂದು ವಿಶೇಷತೆ, ಅಷ್ಟು ತಾಳ್ಮೆ, ಸಮಾಧಾನ ವಿಜಯಪುರದಲ್ಲಿರೋದ್ರಿಂದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಜನನಾಯಕರಿಗೂ, ಅಯ್ಯಪ್ಪನ ಸದ್ಭಕ್ತರಿಗೂ ಹಾಗೂ ಬಂದಿರತಕ್ಕಂತಹ ಎಲ್ಲ ಭಕ್ತ ಶಿರೋಮಣಿಗಳಿಗೂ, ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ರೈತ ಬಾಂಧವರಿಗೂ ಎಲ್ಲರಿಗೂ ಸಹಿತ ಅಯ್ಯಪ್ಪನ ಅನುಗ್ರಹ ಆಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದು ಚಿಕ್ಕದಾದಂತಹ ವಾದ್ಯ ಬರಲಿ. ಯಾಕೆಂದ್ರೆ ವಾದ್ಯದವ್ರು ಯಾಕೋ ತೂಗುಡಿಸ್ತಾ ಇದ್ದಾರೆ ಪಾಪ, ಚಳಿ ಜಾಸ್ತಿ ಆಯ್ತೋ ಏನೋ. ಮಧ್ಯಾಹ್ನ ನಾನು ಊರಿಗೆ ಬಂದ ತಕ್ಷಣ ಅಂದ್ಕೊಂಡೆ, ಊರಿಗೆ ಬಂದ ತಕ್ಷಣ ಬಿಸಿಲು ಜಾಸ್ತಿ ಇತ್ತು. ಆ ಬಿಸಿಲಿಗೆ ನನ್ನ ಮಗ ಹೇಳ್ದ, ಅಪ್ಪ ಈ ಬಿಸಿಲಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಊರ್ ಕಡೆ ಹೊರಟೋಗ್ಬಿಡೋಣ. ಎಲ್ಲಿ ಹೋಗೋದು? ಮುಂದೊಂದ್ ದಿವಸ ನೀನು ಈ ಕಾರ್ಯಕ್ರಮಕ್ಕೆ ಇದೇ ಊರಿಗೆ ಬರಬೇಕು ಅಂತ ಹೇಳಿದಾಗ, ಇಲ್ಲ ಇಲ್ಲ ಇಲ್ಲಿ ಬಿಸಿಲು ಜಾಸ್ತಿ, ಎ ಸಿಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದ. ಆದ್ರೆ ವಾದ್ಯದವರು ನೋಡಿ, ಅವ್ರು ಕೀರ್ತನೆ ಹಾಡ್ತಕ್ಕಂತಹ ಭಕ್ತರು ಅಪಾರವಾದಂತಹ ಶಕ್ತಿ, ಒಳ್ಳೆ ಮನಸ್ಸಿನಿಂದ ಅವರು ನಾದಸ್ವರವನ್ನ ನುಡಿಸ್ತಾ ಒಂದು ಅಯ್ಯಪ್ಪನ ಮೇಲೆ ಒಂದು ಕೀರ್ತನೆಯನ್ನು ಶುರು ಮಾಡಿದ್ರೆ ಇಲ್ಲಿ ಅಭಿಷೇಕ ನಾವು ಶುರು ಮಾಡ್ಬೇಡ. ಯಾರಿಗೂ ಮನೆಗೆ ಅರ್ಜೆಂಟ್ ಇಲ್ಲ ತಾನೆ? ರಾತ್ರಿ ಊಟಕ್ಕೆಲ್ಲ ಏನ್ ಮಾಡ್ತಿದ್ರಿ? ನಿಮ್ಮೆಲ್ಲರಿಗೂ ಸಾಕಷ್ಟು ಊಟ ರೆಡಿಯಾಗಿದೆ. ಯಾರಿಗೆ ಹಾರ್ಲಿಕ್ಸು, ಬೋರ್ಮಿಟಾ, ಬಾದಾಮಿ ಹಾಲು, ಕಾಫಿ, ಟೀ ಏನ್ ಬೇಕೋ ಬೇಕಾಗಿರ್ತಕ್ಕಂಥವ್ರು ನಿಮ್ಮ ಮನೆಗಳಲ್ಲೇ ಕುಡಿಬೇಕು. ಯಾರು ಪಕ್ಕದ ಮನೆ ಬಗ್ಗೆ ನೋಡಬಾರದು. ಅಯ್ಯಪ್ಪನ ಸೇವೆ ಮಾಡೋಣ, ಅಯ್ಯಪ್ಪನ ಮಹಾಮಂತ್ರವನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳೋಣ, ಸುಂದರವಾದಂತಹ ಕೀರ್ತನೆಗೆ ಎಲ್ಲರೂ ಸಹಿತ ಕೈ ಚಪ್ಪಾಳೆ ಬಾರಿಸೋಣ. ಶಬರಿಗಿರಿ ಅಯ್ಯಪ್ಪ ಕರುಣೆ ಬಿಂದು ಬಾರಪ್ಪ, ಶಬರಿಗಿರಿ ಅಯ್ಯಪ್ಪ ಕರುಣೆ ಬಿಂದು ಬಾರಪ್ಪ, ನಾವೆಲ್ಲ ನಿನ್ನ ಕಾಲಾಡಪ್ಪ. ಶಬರಿಗಿರಿ ಅಯ್ಯಪ್ಪ ಕರುಣೆ ಬಿಂದು ಬಾರಪ್ಪ, ನಾವೆಲ್ಲ ನಿನ್ನ ಕಾಲಾಡಪ್ಪ. ಎಲ್ಲರೂ ನೀನೇ, ಎಲ್ಲರೂ ನೀನೇ, ಎಲ್ಲರೂ ನೀನೆ, ಎಲ್ಲರೂ ನೀನೆ, ನಮ್ಮೆಲ್ಲರ ಕನಸು ಮನಸ್ಸಿನಲ್ಲೆಲ್ಲ ನೀನೆ. ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬಿಂದು ಬಾರಪ್ಪ, ನಾವೆಲ್ಲ ನಿನ್ನ ಕಾಲಾಡಪ್ಪ, ನಾವೆಲ್ಲ ನಿನ್ನ ಕಾಲಾಡಪ್ಪ.
ನೀನಲ್ಲದೆ ನಮಗೆ ಸಿಗದೆ ದಿಕ್ಕಿಲ್ಲಪ್ಪ, ನೀನಲ್ಲದ ಬೇರೆ ದೇವರು ಬೇಕಿಲ್ಲಪ್ಪ. ನೀನಲ್ಲದೆ ನಮಗೆ ಬೇರೆ ದಿಕ್ಕಿಲ್ಲಪ್ಪ, ನೀನಲ್ಲದ ಬೇರೆ ದೇವರು ಬೇಕಿಲ್ಲಪ್ಪ. ನೀನುಳಿಯದ ಬಾಳು ಬರಡಾಗುವುದಪ್ಪ, ನೀನುಳಿಯದ ಬಾಳು ಬರಡಾಗುವುದಪ್ಪ, ನೀನುಳಿಯದ ಬಾಳು ಬರಡಾಗುವುದಪ್ಪ. ನೀ ಹರಸಿದರೆ ಬಾಳು, ನೀ ಹರಸಿದರೆ ಬಾಳು ಬಂಗಾರವಪ್ಪ. ಕೆಟ್ಟ ಬುದ್ಧಿಯನ್ನು ಸುಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ನಮ್ಮ ಭಕ್ತಿಗೆ ಇಷ್ಟಪಟ್ಟು ಶಿರದ ಮೇಲೆ ಹಸ್ತವಿಟ್ಟು ಶಬರಿಯ ಅಯ್ಯಪ್ಪ ಅಲ್ಲಿ ಮೀರು ಬಾರಪ್ಪ, ಶಬರಿಯ ಅಯ್ಯಪ್ಪ ಅಲ್ಲಿ ಮೀರು ಬಾರಪ್ಪ. ನಾವೆಲ್ಲ ನಿನ್ನ ಕಾಲಾಡಪ್ಪ, ನಾವೆಲ್ಲ ನಿನ್ನ ಕಾಲಾಡಪ್ಪ. ನಮ್ಮ ಬೇಕು ಬೇಡಗಳನ್ನು ನೀ ತಿಳಿಯಪ್ಪ, ನಮ್ಮ ನಾಳು ಆರುಗೊಳ್ಳುವ ನೀ ತಿಳಿಯಪ್ಪ. ನಮ್ಮ ಬೇಕು ಬೇಡಗಳನ್ನು ನೀ ತಿಳಿಯಪ್ಪ, ನಮ್ಮ ನಾಳು ಆರುಗೊಳ್ಳುವ ನೀ ತಿಳಿಯಪ್ಪ. ನಮ್ಮ ಬಾಳು ಹಾಳು ಬೀಳದಂತೆ ಕಾಯಪ್ಪ, ನಮ್ಮ ಬಾಳು ಪಾಳು ಬೀಳದಂತೆ ಕಾಯಪ್ಪ, ನಮ್ಮ ಬಾಳು ಪಾಳು ಬೀಳದಂತೆ ಕಾಯಪ್ಪ. ಬಾಡಿನೇಳು ಬೀಡಿನಲ್ಲಿ, ನಮ್ಮ ಬಾಡಿನೇಳು ಬೀಡಿನಲ್ಲಿ ಬೆಂಗಾವಲಾದಪ್ಪ. ಭ್ರಮೆಗಳನ್ನು ಬಿಡಿಸುತ್ತ ಸತ್ಯ ಮಾರ್ಗ ತೋರುತ್ತ ಭಕ್ತಿಭಾವ ಬೆಳೆಸುತ್ತ ಸಡಗರದಳಿಸಲಗುತ್ತ ಶಬರಿಮಲೆಯ ಅಯ್ಯಪ್ಪ ಅಲ್ಲಿ ಬೀತು ಬಾರಪ್ಪ, ಶಬರಿಮಲೆಯ ಅಯ್ಯಪ್ಪ ಅಲ್ಲಿ ಬೀತು ಬಾರಪ್ಪ. ನಾವೆಲ್ಲ ನಿನ್ನ ಕಾಲಾಡಪ್ಪ, ಶಬರಿಮಲೆಯ ಅಯ್ಯಪ್ಪ ಅಲ್ಲಿ ಬೀತು ಬಾರಪ್ಪ. ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಬಿಜಾಪುರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಹರಿಹರ ಪುತ್ರ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನ ಹೇಗೆ ನೆರವೇರಿಸಲಾಯಿತು ಅಂತ. ಬನ್ನಿ ಹಾಗಿದ್ರೆ ಅಭಿಷೇಕದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಭಸ್ಮಾಭಿಷೇಕ. ಭಸ್ಮಾಭಿಷೇಕ, ಈ ಭಸ್ಮಾಭಿಷೇಕವನ್ನ ನೋಡುತ್ತದ್ದು ಅಯ್ಯಪ್ಪನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಭಸ್ಮಾಭಿಷೇಕ, ಒಂದು ಗಂಧಾಭಿಷೇಕ, ಮತ್ತೊಂದು ಆಧ್ಯಾಭಿಷೇಕ ಅಂದ್ರೆ ತುಪ್ಪದಿಂದ. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಭಸ್ಮ ಮೊದಲನೇದಾಗಿ. ಯಾಕೆಂದ್ರೆ ಅವರ ತಂದೆ ಶಿವ, ಮಾತೃವಾಗಿ ವಿಷ್ಣು, ಅದಕ್ಕೆ ಗಂಧ. ಹಾಗೆ ಆಜ್ಯ ಅಂದ್ರೆ ತುಪ್ಪ, ಗೋವಿನ ಕ್ಷೀರದಿಂದ ಉತ್ಪನ್ನ ಆಗುವಂತಹ ತುಪ್ಪ. ಆ ತುಪ್ಪದ ಅಭಿಷೇಕ ಅಂದ್ರೆ ಸ್ವಾಮಿಗೆ ಬಹಳ ಪ್ರೀತಿ. ಅದರಿಂದ ಮೊದಲನೇದಾಗಿ ಭಸ್ಮಾಭಿಷೇಕ ಕಣ್ತುಂಬಿಸ್ಕೊಳ್ಳೋಣ. ಶ್ರೀಕರ ಶುಭಕರ ಮಕರ ದೀಪ, ಸುಂದರ ಸುಖಕರ ದೀಪರೂಪ, ಮಕರ ಸಂಕ್ರಾಂತಿ ವೇಳೆ ದೀಪದರ್ಶನ, ಜನುಮ ಜನುಮದಿ ನಾವು ಗೈದ ಪಾಪನಾಶನ. ಶ್ರೀ
ಮಕರ ಜ್ಯೋತಿರ್ಗಮಯ ಶ್ರೀಕರ ಶುಭಕರ ಮಕರ ದೀಪ ಸುಂದರ ಸುಖಕರ ದೀಪರೂಪ ಅಜ್ಞಾನ ತಿಮಿರವನು ಕಳೆವಾ ದೀಪ ಸುಜ್ಞಾನ ನಮಗೆಲ್ಲ ಬೆಳಗೋ ದೀಪ ಭೇದಗಳೇ ಇಲ್ಲವೆಂದ ದೈವ ದೀಪ ನಾವೆಲ್ಲ ಒಂದೆಂಬ ಭಾವ ದೀಪ ಎದೆಯಲ್ಲಿ ಧನಿಸೋ ಘಂಟಾನಾದ ದೀಪ ದೀಪ ಶ್ರೀಕರ ಶುಭಕರ ಮಕರ ದೀಪ ಸುಂದರ ಸುಖಕರ ದೀಪ
ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಹೇಗೆ ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ಅಭಿಷೇಕವನ್ನ ಸಲ್ಲಿಸ್ತಾ ಇದ್ರು ಅಂತ. ಅಭಿಷೇಕದ ನಂತರ ಸ್ವಾಮಿಗೆ ವೈಭವದ ರೀತಿಯಲ್ಲಿ ದೀಪದ ಆರತಿಯನ್ನ ಮಾಡಲಾಯಿತು. ಬನ್ನಿ ಹಾಗಿದ್ರೆ ಆ ದೀಪದ ಆರತಿ ಹೇಗಿತ್ತು ನೋಡೋಣ. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ಶ್ರೀಧರ್ಮ ಶಾಸ್ತ್ರನನು ಕಣ್ಮನ ತುಂಬ ನೋಡಿ, ಬೇಡಿಕೋ ಅಭಯದ ಶುಭ ರಕ್ಷೆಯ, ಶ್ರೀ ಶುಭ ರಕ್ಷೆಯ. ಶ್ರೀಧರ್ಮ ಶಾಸ್ತ್ರನನು ಕಣ್ಮನ ತುಂಬ ನೋಡಿ, ಬೇಡಿಕೋ ಅಭಯದ ಶುಭ ರಕ್ಷೆಯ, ಶ್ರೀ ಶುಭ ರಕ್ಷೆಯ. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ನಸುನಗುತ್ತಾ ನಿತ್ಯ ಪ್ರಕೃತಿ ದೇವಿಯೇ ಬಲು ಸಂಭ್ರಮದಿಂದಲೀ, ನಸುನಗುತ್ತಾ ನಿತ್ಯ ಪ್ರಕೃತಿ ದೇವಿಯೇ ಬಲು ಸಂಭ್ರಮದಿಂದಲೇ ಮೈಮರೆತು ಕುಣಿಯುತ್ತಿಹಳಿಲ್ಲಿ. ವನದ ಸಿರಿಯು ಭೂವಿಗೆ ಬಾಗಿ ನಮಿಸುವಲಿಲ್ಲಿ, ಸ್ವಾಗತ ಕೋರಿ ತಂಪು ಗಾಳಿ ಬೀಸುತ್ತಿಹುದಿಲ್ಲಿ. ವನದ ಸಿರಿಯು ಭೂವಿಗೆ ಬಾಗಿ ನಮಿಸುವಲಿಲ್ಲಿ, ಸ್ವಾಗತ ಕೋರಿ ತಂಪು ಗಾಳಿ ಬೀಸುತ್ತಿಹುದಿಲ್ಲಿ. ವೈಕುಂಠ ಕೈಲಾಸವಿದುವೆ, ಭೂಲೋಕದ ನಾಗವು ಇದುವೆ, ದೇವ ಪರಿವಾರವು ನಿನ್ನ ಪುಣ್ಯ ನೆನವಿದುವೆ. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ಎಲ್ಲೆಡೆಯಲ್ಲೂ ಕೇಳಿ ಬರುತ್ತಿಹುದು ವೇದ ಮಂತ್ರ ಘೋಷ, ಎಲ್ಲೆಡೆಯಲ್ಲೂ ಕೇಳಿ ಬರುತ್ತಿಹುದು ವೇದ ಮಂತ್ರ ಘೋಷ. ಇಲ್ಲಿದೆ ಶಾಂತಿಯ ಅರಮನೆಯೂ, ನ್ಯಾಯ ನೀತಿ ಹರುಷದಿಂದ ನೆಲೆಸಿಹುದಿಲ್ಲಿ, ಸತ್ಯ ಧರ್ಮವು ಪಾದ ಊರಿ ಕುಳಿತಿಹುದಿಲ್ಲಿ. ನ್ಯಾಯ ನೀತಿ ಹರುಷದಿಂದ ನೆಲೆಸಿಹುದಿಲ್ಲಿ, ಸತ್ಯ ಧರ್ಮವು ಪಾದ ಊರಿ ಕುಳಿತಿಹುದಿಲ್ಲಿ. ಲಕ್ಷ ಲಕ್ಷ ಭಕ್ತ ಜನರು ಭಕ್ತಿಯಲ್ಲಿ ಬಂದು ಇಲ್ಲಿ ಜನವಾದ ಪಾಪದಿಂದ ಮುಕ್ತರಾಗುವರು. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ಈ ಧರ್ಮ ಶಾಸನನ್ನು ಕಣ್ಮನ ತುಂಬ ನೋಡಿ, ಬೇಡಿಕೋ ಅಭಯದ ಶುಭ ರಕ್ಷೆಯ, ಶ್ರೀ ಶುಭ ರಕ್ಷೆಯ. ಕಣ್ಣಾರೆ ನೀನೊಮ್ಮೆ ನೋಡು ಮಾನವ, ಶಬರಿಗಿರಿ ಕ್ಷೇತ್ರದ ದಿವ್ಯ ವೈಭವ. ಅಯ್ಯಪ್ಪ
ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ. ಆಡುವೆವು ಪೇಟ ಕಟ್ಟಿ ಸ್ವಾಮಿ ಅಯ್ಯಪ್ಪ, ಆಡುವೆವು ಎಲ್ಲ ಮರೆತು ಶರಣು ಅಯ್ಯಪ್ಪ. ಕನ್ನಿ ಸ್ವಾಮಿಗಳು ನಾವು ಕರುಣೆ ತೋರಪ್ಪ, ಎಲ್ಲ ತಪ್ಪುಗಳನ್ನು ನೀನು ಕ್ಷಮಿಸಿ ಬಿಡಪ್ಪ. ನಿನ್ನ ಅಭಯ ರಕ್ಷೆ ನೀಡಿ ಕಾಯೋ ಅಯ್ಯಪ್ಪ. ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ. ಸ್ವಾಮಿ ಶರಣಂ ಶರಣಮಯ್ಯ ದರುಶನ ತಾರೋ, ಸಕಲ ಪಾಪ ದುರಿತ ನೀಗಿ ದರುಶನ ತಾರೋ. ಸ್ವಾಮಿ ಶರಣಂ ಶರಣಮಯ್ಯ ದರುಶನ ತಾರೋ, ಸಕಲ ಪಾಪ ದುರಿತ ನೀಗಿ ದರುಶನ ತಾರೋ. ದೀನರಾಗಿ ಬೇಡುವೆವು ಅನುಗ್ರಹ ಮಾಡು. ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ. ನಮ್ಮ ಮನದ ಮನೆಯಲ್ಲಿ ನೆಲೆ ನಿಂತವನೇ, ನಮ್ಮ ಮನದ ಮನೆಯಲ್ಲಿ ನೆಲೆ ನಿಂತವನೇ. ಮಲೆ ಏರುವೆವು ನಾವೆಲ್ಲ ನಿನ್ನನೆ ನಂಬಿ. ಭೇದ ನಮಗಿಲ್ಲ ಜಾತಿ ಭೇದ ನಮಗಿಲ್ಲ, ಭೇದ ನಮಗಿಲ್ಲ ಜಾತಿ ಭೇದ ನಮಗಿಲ್ಲ. ಸ್ವಾಮಿ ನಿನ್ನ ಎದುರಲ್ಲಿ ನಾವು ಒಂದೇ ಎಲ್ಲ. ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ. ಭಕ್ತ ಬಂಧು ನೀನು ಕಣ್ಣು ತೆರೆಯಲೇಬೇಕು, ಕರುಣಾ ಸಿಂಧು ಮೋದದಿಂದ ಕಾಯಲೇಬೇಕು. ಭಕ್ತ ಬಂಧು ನೀನು ಕಣ್ಣು ತೆರೆಯಲೇಬೇಕು, ಕರುಣಾ ಸಿಂಧು ಮೋದದಿಂದ ಕಾಯಲೇಬೇಕು. ಭೂತನಾಥ ನೀನೆ ಮುಂದೆ ನಡೆಸಲೇಬೇಕು. ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ. ಆಡುವೆವು ಪೇಟ ಕಟ್ಟಿ ಸ್ವಾಮಿ ಅಯ್ಯಪ್ಪ, ಆಡುವೆವು ಎಲ್ಲ ಮರೆತು ಶರಣು ಅಯ್ಯಪ್ಪ. ಕನ್ನಿ ಸ್ವಾಮಿಗಳು ನಾವು ಕರುಣೆ ತೋರಪ್ಪ, ಎಲ್ಲ ತಪ್ಪುಗಳನ್ನು ನೀನು ಕ್ಷಮಿಸಿ ಬಿಡಪ್ಪ. ನಿನ್ನ ಭಯ ರಕ್ಷೆ ನೀಡಿ ಕಾಯೋ ಅಯ್ಯಪ್ಪ. ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗತೋ ಸ್ವಾಮಿ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗ ಸ್ವಾಮಿ ದಿಂದಗತೋ.
ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ನಾವು ನೋಡ್ತಾ ಇರೋದು ಬಿಜಾಪುರದಲ್ಲಿ ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗೋಶಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಹೇಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನ ನೆರವೇರಿಸಲಾಯಿತು ಅಂತ. ಇಲ್ಲಿ ಸ್ವಾಮಿಗೆ ಅಭಿಷೇಕವನ್ನ ಶಾಸ್ತ್ರೋಕ್ತವಾಗಿ ಸಲ್ಲಿಸಲಾಯಿತು, ದೀಪದ ಆರತಿಯನ್ನ ನೆರವೇರಿಸಲಾಯಿತು. ಇದಾದ ನಂತರ ಮಹಾಮಂಗಳಾರತಿಯನ್ನ ಕೂಡ ನೆರವೇರಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗೋಶಿ ಅವರು. ನಂತರ ಆಗಮಿಸಿದ್ರು ವೇದಿಕೆಗೆ. ವೇದಿಕೆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ನಾನು ಸಾಕಷ್ಟು ಕಾರ್ಯಕ್ರಮಗಳು ನೋಡಿದ್ದೇನೆ. ರಾಜ್ಯದಾದ್ಯಂತ ನನ್ನ ಪ್ರಯಾಣ ಇದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹಿತ ನಾನು ಪ್ರಯಾಣಿಸಿದ್ದೇನೆ. ಆದರೆ ನಿಮ್ಮಷ್ಟು ಶಾಂತಿ, ನೆಮ್ಮದಿ, ಭಕ್ತಿ ಇದು ನನಗೆಲ್ಲೂ ಕಾಣಲಿಲ್ಲ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಇಷ್ಟು ಇಕ್ಕಟ್ಟಾದರೂ ಎಲ್ಲರೂ ಈ ಭಕ್ತಿ ಪರಾಕಾಷ್ಠೆಯಲ್ಲಿ ಎಲ್ಲರೂ ಸಹಿತ ತಾವು ಮೈ ಮರೆತು ಬಿಟ್ಟಿದ್ದೀರಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಇಲ್ಲಿಂದಲೇ ಎಲ್ಲರೂ ಶಬರಿಮಲೆ ಕರ್ಕೊಂಡು ಹೋಗಾಯಿತು. ಯಾಕೆಂದ್ರೆ ನೀವೇ ಸ್ವತಃ ಶಬರಿಮಲೆಗೆ ಹೋಗಿದ್ರು ಅಯ್ಯಪ್ಪನ ಅಭಿಷೇಕವನ್ನ ಇಷ್ಟು ಅದ್ಧೂರಿತವಾಗಿ ನಾವು ನೋಡಕ್ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅಯ್ಯಪ್ಪನ ಅಭಿಷೇಕ ಮಾಡುವಾಗ ನಾನು ಅಂದ್ಕೊಂಡೆ ನಾನೇ ಧನ್ಯ ಅಂತ. ಯಾಕೆಂದ್ರೆ ನನ್ನ ಈ ಕೈಗಳಲ್ಲಿ ಇವತ್ತು ನನ್ನನ್ನು ಗುರುತಿಸಿ ನನಗೊಂದು ವೇದಿಕೆ ಅಂತ ಕೊಟ್ಟು ನನ್ನನ್ನು ಬೆಂಗಳೂರಿನಿಂದ ಇಲ್ಲಿ ಕರೆಸಿ ಇಂಥ ಅಯ್ಯಪ್ಪನ ಸೇವೆ ಮಾಡಲಿಕ್ಕೆ ವಾಸು ಗುರುಸ್ವಾಮಿಗಳು ಇವತ್ತು ಅಣಿ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಯ್ಯಪ್ಪನ ಸೇವೆ ಮಾಡುವಂತಹ ಭಾಗ್ಯ ನಂದಾಗಿತ್ತು. ಹಾಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಆರಾಧನೆ ಮಾಡಿರತಕ್ಕಂಥ ನಿಮ್ಮೆಲ್ಲರ ಮನಸ್ಸಲ್ಲೂ ಶಾಂತಿ, ನೆಮ್ಮದಿ ಸಿಗಲಿ. ಅದರಲ್ಲೂ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು, ಸ್ತ್ರೀಯರು, ನೀವು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯ. ಬರೀ ರೊಟ್ಟಿ ಬಡಿಯೋಕ್ಕಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಕೈ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಮನಸ್ಸು ಮಾಡಿದ್ರೆ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬಹುದು, ಇರ್ತಕ್ಕಂತಹ ಅಂಧಕಾರವನ್ನು ದೂರ ಮಾಡಬಹುದು, ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಸಹಿತ ಸುಖ, ಶಾಂತಿ, ನೆಮ್ಮದಿಯನ್ನು ತರಬಹುದು. ಇದಕ್ಕೆ ಹಣಕಾಸು ಬೇಕಾಗಿಲ್ಲ. ಬಡವ ನೀ ಮಡಗದಾಗಿರು ಅಂತ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹೇಳ್ತಾರೆ, ದೇವರು ನಮಗೆ ಕೊಟ್ಟದ್ರಲ್ಲೇ ತೃಪ್ತರಾಗಿರೋಣ ಅಂತ ಹೇಳ್ತಾರೆ. ಇವತ್ತು ಗಂಜಿ ಆಗಲಿ ಅಂಬಲಿ ಆಗಲಿ ನಮ್ಮ ಮನೆಯ 4 ಗೋಡೆ ಮಧ್ಯದಲ್ಲಿ ನಾವು ಕೂತಿರೋಣ ಅಂತ ಹೇಳ್ತಾರೆ ಅಲ್ವಾ. ಪಕ್ಕದ ಮನೆಯ ಸಿರಿ ಸಂಪತ್ತನ್ನು ಕಟ್ಕೊಂಡು ನಮಗಾಗಬೇಕಾದ್ದೇನು? ನಮಗೆ ಕೊಟ್ಟಂತ ಗಂಜಿನ ಅದನ್ನೇ ಅಮೃತ ಅಂತ ಕುಡಿದು ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಮರಿ, ಹಿರಿಯರು, ಅದರಲ್ಲೂ ಈ ಭಾಗದಲ್ಲಿ ತಾಯಂದಿರು ನಿಮ್ಮನ್ನು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅದು ಸತ್ಯವಾಗಿ ಹೇಳುವಂತ ಮಾತು, ಹೃದಯ ತುಂಬಿ ಹೇಳುವಂತ ಮಾತು. ಯಾಕೆಂದ್ರೆ ಇಷ್ಟು ವಯಸ್ಸಾಗಿರ್ತಕ್ಕಂಥ ತಾಯಂದಿರು ಸಹಿತ ನಿಮ್ಮ ಜೊತೆಗಳಲ್ಲಿ ನಿಮ್ಮ ಅತ್ತೇನೋ, ನಿಮ್ಮ ತಾಯಿನೋ, ಅಜ್ಜಿನೋ ಅವ್ರನ್ನೂ ಸಹಿತ ಇಂಥ ಧಾರ್ಮಿಕ ಕಾರ್ಯಕ್ರಮ ಕರ್ಕೊಂಡ್ಬರ್ತೀರಿ. ಅಂತವ್ರನ್ನೂ ಸಹಿತ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡಿದ್ದೀರಿ. ಇದೇ ಒಂದಷ್ಟು ಭಾಗಕ್ಕೆ ಹೋದ್ರೆ ನಾಚಿಕೆ ಆಗಬೇಕು ಆ ಬದುಕಿಗೆ. ಸ್ವಲ್ಪ ವಯಸ್ಸಾಗಿ ಮನೇಲಿ ಏನಾದ್ರು ಸಣ್ಣ ಪುಟ್ಟ ಜಗಳ ಬಂದ್ಬಿಟ್ರೆ ತಗೊಂಡು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಳೆ, ಪ್ರವಾಹ ಏನೇ ಆದ್ರೂ ಸಹಿತ ನಮ್ಮ ತೋಳ್ಬಲವನ್ನು ನಂಬಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಶಕ್ತಿಯುತವಾಗಿ ಯಾರಿಗೂ ಸರಿಸಮಾನವಾದಂಥದ್ದಲ್ಲ ನಮ್ಮ ಬದುಕು. ನಾವು ಬೆಳೀತಕ್ಕಂಥ ಬೆಳೆ ನಮ್ಮಿಂದಲೇ ಇವತ್ತು ದಿವಸ ರಾಜ್ಯ ಅಂತ ಹೇಳಿ ಪ್ರತಿಯೊಬ್ಬ ರೈತರು ಸಹಿತ ಎದೆ ತಟ್ಟಿ ಹೇಳಬಹುದು. ಯಾಕೆಂದ್ರೆ ಇನ್ನೊಬ್ಬರ ಹತ್ರ ಕೈ ಚಾಚುವಂತಹ ಗುಣ ನಮ್ಮ ರೈತ ಬಾಂಧವರದಲ್ಲ. ನಿಮಗೆ ಇನ್ನಷ್ಟು ಕಷ್ಟ ಬಂದರೂ ಸಹಿತ ಮೊನ್ನೆ ಪ್ರವಾಹ ಆಗಿ ಸಾಕಷ್ಟು ಕಡೆ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಬೆಳೆದಿರ್ತಕ್ಕಂಥ ಬೆಳೆನ ಕಳ್ಕೊಂಡಿದ್ದಾರೆ, ಮನೆ ಮಠ ಎಲ್ಲವನ್ನು ಕಳ್ಕೊಂಡ್ರು ಸಹಿತ ಎಲ್ಲೋ ಒಂದು ಕಡೆ ಗುಡಿಸ್ಲಾಕೊಂಡ್ರು ಸಹಿತ ನಾವು ಬದುಕ್ತೀವಿ, ನಾವು ಬದುಕು ತೋರಿಸ್ತೀವಿ ಅಂತ ಹೇಳುವಂತ ಒಂದು ಗುಂಡಿಗೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ರೈತರದು. ಆದರೆ ಒಂದು ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಒಂದು ವೃದ್ಧಾಶ್ರಮ ಮಾತ್ರ ತೆಗಿಬೇಡಿ. ವೃದ್ಧಾಶ್ರಮ ಮಾತ್ರ ಈ ಭಾಗದಲ್ಲಿ ಬೇಡವೇ ಬೇಡ. ಸ್ವಚ್ಛಂದವಾದಂತ ಬದುಕು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ರಾಮಕೃಷ್ಣ ಅನ್ನೋ ವಯಸ್ಸಲ್ಲಿ ಮೊಮ್ಮಕ್ಕಳನ್ನ ಮಕ್ಕಳ ಜೊತೆ ಇದ್ದು ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಎರಡನೇದಾಗಿ ನಿಮ್ಮೆಲ್ಲರಲ್ಲೂ ಸಹಿತ ಬೇಡ್ಕೊಳ್ಳೋದು ಒಂದೇ, ಯಾವುದೇ ಕಾರಣಕ್ಕೂ ಸಹಿತ ಗೋಮಾತೆಯನ್ನ, ವಯಸ್ಸಾಗಿರ್ತಕ್ಕಂತಹ ವೃದ್ಧ ಹಸುಗಳನ್ನ ಅದನ್ನ ಕಸಾಯಿಖಾನೆಗೆ ಅಂತ ಕಳಿಸಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿ ಹೇಗೋ, ವಯಸ್ಸಾಗಿರ್ತಕ್ಕಂಥ ನಿಮ್ಮ ತಾಯಿ ಅಜ್ಜಿ ಹೇಗೋ ಅದೇ ಪ್ರಕಾರ ಗೋಮಾತೆ ಸಹಿತ ಅಂತ ಹೇಳಿ ಅದನ್ನ ಸಾಕಿ ಸಲ್ಲುವಂತಹ ಒಂದು ಪ್ರಯತ್ನಕ್ಕೆ ನೀವು ಮುಂದಾಗಿ. ಈ ನಿಮ್ಮ ಆನಂದ್ ಗುರುಜಿ ಹೇಳುವ ಮಾತು ಇಷ್ಟೇ, ಒಂದು ರೈತರಿಗಾಗಿ, ಒಂದು ಯೋಧರಿಗಾಗಿ ಸದಾಕಾಲ ನಾನು ನಿಮ್ಮ ಜೊತೆಲಿದ್ದೇನೆ. ಈ ಭಾಗದಿಂದ ಸಾಕಷ್ಟು ಜನ ಯೋಧರನ್ನ ಕುಡಿ ಕೊಟ್ಟಿರ್ತಕ್ಕಂತಹದ್ದು, ಪ್ರತಿಯೊಬ್ಬ ಯೋಧರನ್ನ ಸಹಿತ ಈ ಭಾಗದಲ್ಲಿ ಸಾಕಷ್ಟು ಜನ ತಾಯಂದ್ರು ಧೈರ್ಯದಿಂದ ಭಾರತ ಮಾತೆಯ ಸೇವೆ ಮಾಡಲಿಕ್ಕಾಗಿ ಸಾಕಷ್ಟು ಜನ ಯೋಧರನ್ನ ಕಳಿಸಿರ್ತಕ್ಕಂಥ ಅಂತಹ ಉತ್ತರ ಕರ್ನಾಟಕದ ಜನತೆಗೆ ಸದಾಕಾಲ ನಾನು ಕೈ ಜೋಡಿಸಿ ನಮಸ್ಕರಿಸ್ತಿರ್ತೇನೆ. ಹಾಗೆ ಇವತ್ತು ಈ ಧರ್ಮದ ವಿಶೇಷವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರಿಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜ ವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ
ಶರಣಮಯ್ಯಪ್ಪ ಹರಿಹರ ಸುತರೇ ಶರಣಮಯ್ಯಪ್ಪ ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ ನಯ್ಯಾಭಿಷೇಕ ಪ್ರಿಯರೇ ಶರಣಮಯ್ಯಪ್ಪ ಕಾನನ ವಾಸರೇ ಶರಣಮಯ್ಯಪ್ಪ ಕಲಿಯುಗ ವರದರೇ ಶರಣಮಯ್ಯಪ್ಪ ನಿತ್ಯ ಬ್ರಹ್ಮಚಾರಿಯೇ ಶರಣಮಯ್ಯಪ್ಪ ಪಂದಳ ಕುವರನೇ ಶರಣಮಯ್ಯಪ್ಪ ಪಂಪೇಲ್ ಬಾಲಕನೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶನಿವಾರದ ಕಾರ್ಯಕ್ರಮವನ್ನ ಮತ್ತೀಗ ಮುಂದುವರಿಸ್ತಾ ವೇದಿಕೆ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ನಕ್ಷತ್ರಗಳೇ ನಾಚುವಂತಿದೆ ಇವತ್ತು. ಅಯ್ಯಪ್ಪ ಹರಿವರಾಸನಂ ವಿಶ್ವಮೋಹನಂ ಹರಿತಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. തുരഗവാഹനം സുന്ദരാനനം വരഗദായുധം ദേവവർണിതം ഗുരുകൃപാകരം കീർത്തനപ്രിയം ഹരിഹരാത്മജം ദേവമാശ്രയേ ശരണമയ്യപ്പ സ്വാമി ശരണമയ്യപ്പ ശരണമയ്യപ്പ സ്വാമി ശരണമയ്യപ്പ. ത്രിഭുവനാർച്ചിതം ദേവതാത്മകം ത്രിനയനം പ്രഭും ദിവ്യശോഭിതം ത്രിദശപൂജിതം ചിന്തിതപ്രദം ഹരിഹരാത്മജം ദേവമാശ്രയേ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ ಬಿಜಾಪುರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಹರಿಹರ ಪುತ್ರ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಹೇಗೆ ವಿಶೇಷವಾದಂತಹ ರೀತಿಯಲ್ಲಿ ಪೂಜಾರಾಧನೆಯನ್ನ ನೆರವೇರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಇನ್ನು ವೇದಿಕೆಗೆ ಆಗಮಿಸಿದ್ರು ಗುರುಜಿಯವರು ವಿಶೇಷವಾದಂತಹ ಮಂಗಳಾರತಿಯನ್ನ ಸಲ್ಲಿಸಿದ್ರು. ವೈಭವದ ರೀತಿಯಲ್ಲಿ ದೀಪದ ಆರತಿಯನ್ನ ನೆರವೇರಿಸಲಾಯಿತು. ಇದೆಲ್ಲ ಮುಗಿದ ನಂತರ ಅಯ್ಯಪ್ಪ ಸ್ವಾಮಿಯ ಭಕ್ತ ವೃಂದದವರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ವಿಶೇಷವಾದಂತಹ ಗೌರವವನ್ನ ಸಮರ್ಪಿಸಿದ್ರು. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅಪ್ಪಸಾಬ್ ಪಟ್ಟಣ ಶೆಟ್ಟಿಯವರು ಹೋದ ವರ್ಷ ಕಾರ್ಯಕ್ರಮದಲ್ಲೂ ಅಂದರೆ ಕಳೆದ 2 ವರ್ಷಗಳ ಹಿಂದೆನೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಜೊತೆಯಲ್ಲಿದ್ದರು, ಇವತ್ತೂ ಇದ್ದಾರೆ. ಮುಂಬರ್ತಕ್ಕಂತಹ ಧರ್ಮದ ಈ ರಥಯಾತ್ರೆ ಎಳೆಯುವ ತನಕ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೊಂದಿಷ್ಟು ಆರೋಗ್ಯ ಬೇಕಲ್ಲ. ನಿಮ್ಮೆಲ್ಲರ ಆರೋಗ್ಯ ದೃಷ್ಟಿನೂ ಸಹಿತ ನಮ್ಮ ಮೇಲಿದೆ. ಈಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತು, ಅಮೃತ ಬಿಂದು, ಶಕುಂತಲ, ಮಧುಮೇಹ ನಿವಾರಣ. ಈ ಭಾಗದಲ್ಲಿ ಸಕ್ಕರೆ ಕಾಯಿಲೆ ಎಲ್ಲ ಬಿಡಿ, ಸಕ್ಕರೆ ಕಾಯಿಲೆ ಎಲ್ಲ ಯಾವ ರೋಗನೂ ಬರಲ್ಲ. ಯಾಕೆಂದ್ರೆ ತೋಳು ಬಲವನ್ನು ನಂಬಿ ಬದುಕುವಂತವ್ರು ನನ್ನ ಅಣ್ಣ ತಮ್ಮಂದ್ರು. ಆದರೂ ಒಂದಷ್ಟು ಸಮಸ್ಯೆ ಅಂತ ಬಂದ್ರೆ ಅಮೃತ ರತ್ನ, ಮಧುಮೇಹ ನಿವಾರಣ, ಅಮೃತ ಬಿಂದು, ಶಕುಂತಲ, ಹಾಗೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೂ ಸಹಿತ ಸೂಕ್ತ ಪರಿಹಾರವನ್ನ ನಮ್ಮ ANJ ಹೆಲ್ತ್ ಕೇರ್ನಿಂದ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಒಳ್ಳೆ ಒಳ್ಳೆ ಔಷಧಿಗಳನ್ನು ತಯಾರು ಮಾಡಿದ್ದೀವಿ. ಇವತ್ತು ನಿಮ್ಮೂರಲ್ಲಿ 2 ಕಡೆ ಸ್ಟಾಲ್ ಇದೆ ನಮ್ದು. ನಿಮಗೆ ಏನು ಬೇಕನ್ಸತ್ತೆ ಸಾಧ್ಯವಾದಷ್ಟು ಅದನ್ನ ಡಿಸ್ಕೌಂಟ್ ಮೇಲೆ ಮಾತಾಡಿದ್ದೀವಿ. ಇವತ್ತಿನ ದಿವಸ ವಿಜಯಪುರದಲ್ಲಿ 2 ಸ್ಟಾಲ್ಗಳಲ್ಲಿ ಸಿಗ್ತಕ್ಕಂಥ ಔಷಧಿಗಳಿಗೆ ಸಾಕಷ್ಟು ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ನೀವು ಸಂತೋಷದಿಂದ ತೆಗೆದುಕೊಳ್ಬಹುದು. ಅದರಿಂದ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಯಶಸ್ಸಾಗಲಿ, ನಿಮ್ಮೆಲ್ಲರ ಕಾರ್ಯಸಿದ್ಧಿ ಆಗಲಿ. ಹಾಗೆ ಇನ್ನೊಂದು 5 ರಿಂದ 10 ನಿಮಿಷ ಸಮಾಧಾನವಾಗಿರಿ. ಪ್ರಸಾದ ಇದೆ, ದಯವಿಟ್ಟು ಪ್ರಸಾದವನ್ನು ಕೇಳಿ ತಗೊಳ್ಳಿ. ಹಾಗೆ ಸ್ವಾಮಿಗೆ ನಡೆದಂತಹ ಭಸ್ಮಾಭಿಷೇಕ, ಆ ಭಸ್ಮ ಪ್ರಸಾದವನ್ನು ಪ್ರತಿಯೊಬ್ಬರು ಮನೆಗೆ ಇಷ್ಟಿಷ್ಟು ತೆಗೆದುಕೊಂಡು ಹೋಗಿ ಪ್ರಸಾದವನ್ನು ಕೇಳಿ ತಗೊಳ್ಳಿ. ನೂಕು ನುಗ್ಲು ಮಾಡಬೇಡಿ, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೋಬೇಡಿ. ಇಲ್ಲಿವರೆಗೂ ಎಲ್ಲರೂ ಲಕ್ಷಣವಾಗಿದ್ದೀರಿ. ಇಲ್ಲಿವರೆಗೂ ನಿಮ್ಮನ್ನೆಲ್ಲ ನೋಡ್ರೆ ನನಗೂ ಸಂತೋಷ. ಇಷ್ಟು ಹುರುಪು ಹುಮ್ಮಸ್ಸು ಯಾಕೆ ಬರುತ್ತೆ ನಮಗೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆ, ಸಮಾಧಾನ ನೋಡಿದಾಗ ಬರುತ್ತೆ. ನೀವು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಈ ಕಡೆ ಗೇಟಲ್ಲಿ ಕಾರ್ ತರಿಸ್ಕೊಂಡು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಸಹಾಯ ತಗೊಂಡು ಸೀದಾ ಕಾರಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ ನಾವು. ಆದರೆ ನಾನು ಕಾರ್ ಹತ್ತೋ ಮೂಡೇ ಇಲ್ಲ ನಾನು. ಅದಕ್ಕೆ ವಾಚೆ ಕಟ್ಟಿಲ್ಲ ಇವತ್ತು. ಯಾಕೆ ಹೇಳಿ? ಆ ವಾಚ್ ನನಗೆ ಬೇಡ. ನನಗೆ ಬೇಕಾದ್ದು ಬಿಜಾಪುರದ ಜನತೆ, ಈ ವಿಜಯಪುರದ ಜನತೆ. ಅದಕ್ಕೋಸ್ಕರ ವಾಚ್ ಇದ್ರೆ ತಾನೇ ಟೈಮ್ ನೋಡೋದು, ಟೈಮೇ ನೋಡೋದು ಬೇಡ. ನಿಮ್ಮ ಜೊತೆ ನಾನಿದ್ರೆ ನಂಗೆ ಸಂತೋಷ. ಆದರೆ ಏನು ಮಾಡೋದು, ನಾಳೆ ಬೆಳಗ್ಗೆ ನೇರ ಪ್ರಸಾದ ಕಾಣಿಸ್ಕೋಬೇಕಲ್ಲ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ, ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು, ಎನ್ಸಿರು ಗೊತ್ತಿರಲು ಬದುಕಿಸೋದಯ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ, ನೀ ಎಳೆದು ಕೊಡುವ ಪಾಲು ನನಗೊಪ್ಪಿಗೆ.
ಹೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ದು ರಾಶಿಯಾಗಿ ನೆನೆದು ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನಲಿವು ಮೂಡಿತು ನಮ್ಮ ನೋವು ನೀಗಿ ಗುರು ನಿನ್ನಲೀಲೆಗೆ ಗುರು ನಿನ್ನಲೀಲೆಗೆ ನಿನ್ನ ಮಹಿಮೆಗೆ ಎಲ್ಲರಡಿ ಹೂವಾಗಿ ಶರಣು ಎಂದಿದೆ ನಿನ್ನ ಕಣ್ಣೆ ಅಳತೆಗೋಯು ಸರಿ ತಪ್ಪಿಗೆ ನೀ ಅಳಿದು ಕೊಡುವ ಕಾಲ ನನಗೊಪ್ಪಿಗೆ ನೋಡಿದ್ರಲ್ಲ ವೀಕ್ಷಕರೇ, ಬಿಜಾಪುರದಲ್ಲಿ ನೆರವೇರಿಸಲಾದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜಾರಾಧನಾ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತೇವೆ. ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.